ಮುಖ್ಯ ಆಶ್ರಮ ಬಂದು ರಾಜಸ್ಥಾನ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ जी महाराज परंपरे रामानंदाचार्य स्वस्वरूप संप्रदाय रामानंदाचार्य संप्रदाय ಈ ಪ್ರಭು ರಾಮಚಂದ್ರರಿಂದ ಪರಂಪರೆಯಿಂದ ಬಂದಿರೋದು ಪಾದುಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರೋಗ್ರಾಮ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಭಕ್ತಾದಿಗಳಿಗೆ ವಿನಂತಿ ಇದೆ, ಎಲ್ಲರೂ ಶತಶೃಂಗ ಕಲ್ಯಾಣ ಮಂಟಪ ಈ ಕ್ಷೇತ್ರದಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಪಾದುಕ ದರ್ಶನ ಕಾರ್ಯಕ್ರಮ 4ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಂದು ಅಲ್ಲಿ ಸ್ವಾಮೀಜಿದು ದರ್ಶನ, ಸ್ವಾಮೀಜಿ ಪಾದುಕ ದರ್ಶನ ತಗೊಳ್ಳೋಕ್ಕೆ ನಾವು ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮ ಆಯೋಜಿತ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಎಲ್ಲ ಕೋಲಾರ ಭಾವಿಕ ಭಕ್ತಾದಿಗಳಿಗೆ ನಮ್ಮ ಸ್ವಾಮೀಜಿದು ಆಶೀರ್ವಾದ ಆಗಲಿ, ಅವರು ಕುಟುಂಬದಲ್ಲಿ ಸುಖ ಶಾಂತಿ ಸಮಾಧಾನ ಪಡೆಯಲಿ ಅಂತ ನಮ್ಮ ಎಲ್ಲ ಕಾರ್ಯಕರ್ತಗಳು ಈ ಕೋಲಾರ ಡಿಸ್ಟಿಕ್ಕಲ್ಲಿ ತಾಲೂಕಲ್ಲಿನೂ ಎಲ್ಲ ತಾಲೂಕಲ್ಲಿನೂ ಪ್ರಚಾರ ಪ್ರಸಾರ ಮಾಡ್ತಾಯಿದ್ದೀವಿ. ಎಲ್ಲರೂ ಈ ಸಮಯದಲ್ಲಿ ಬಂದು ಸ್ವಾಮೀಜಿದು ಪಾದುಕದ ದರ್ಶನ ತಗೊಳ್ಬೇಕು. ಸ್ವಾಮೀಜಿದು ಉದ್ದೇಶ ಏನಂದರೆ, ಪ್ರಭು ರಾಮಚಂದ್ರದು ಉದ್ದೇಶ ಏನಂದರೆ, ಸಮಾಜದಲ್ಲಿ ಪ್ರಭು ರಾಮಚಂದ್ರ ಸಂಪ್ರದಾಯ ರಾಮಾನಂದಾಚಾರ್ಯ ಸಂಪ್ರದಾಯ ಆದ್ಯ ಜಗದ್ಗುರು ರಾಮಾನಂದಾಚಾರ್ಯಜಿ ಅವ್ರದ್ದು ಸಂದೇಶ ಬಂದು ಜಾತ್ ಪಾತ್ ಪೂಜೆ ನ ಕೋಯಿ जो हरि का भक्ति करे वो हरि हो जाए. ಅದು ಈ ಸಂದೇಶ ರಾಮಾನಂದಾಚಾರ್ಯಜಿ ಆದ್ಯ ರಾಮಾನಂದಾಚಾರ್ಯಜಿ ನಾವು ಎಲ್ಲ ಭಕ್ತಾದಿಗಳಿಗೆ ಕೊಟ್ಟಿದ್ದು. ಈ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜು ನಮ್ಮ ಎಲ್ಲ ಭಕ್ತಾದಿಗಳಿಗೆ ಸಂದೇಶ, ನೀವು ಬದುಕಿ ಬೇರೆಯವ್ರಿಗೂ ಬದುಕಿಸಿ, ಈ ಉದ್ದೇಶದಿಂದ ಸ್ವಾಮೀಜಿ ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ರಾಜ್ಯಕ್ಕೆ ಈ ಪಾದುಕ ಮಾರ್ಗದರ್ಶನದಲ್ಲಿ ಹೋಗಿ ಎಲ್ಲರಿಗೂ ನಮ್ಮ ಹಿಂದೂ ಬಾಂಧವಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಹಿಂದೂ ಬಾಂಧವಗಳಿಗೂ ಎಲ್ಲ ಒಗ್ಗಟ್ಟಕ್ಕಾಗಿ ನಾವು ಹಿಂದೂ ರಾಮಾನಂದಾಚಾರ್ಯದು ಈ ಸಂಪ್ರದಾಯ ಮುಂದೆ ಎಲ್ಲ ಒಗ್ಗಟ್ಟಾಗಿ ಆಗಿ ಈ ಕಾರ್ಯಕ್ರಮ ಎಲ್ಲರೂ ನಡೆಸಬೇಕು ಅಂತ ಸ್ವಾಮೀಜಿದು ಸಂದೇಶ. ಮತ್ತು ಸ್ವಾಮೀಜಿ ಸಮಾಜದಲ್ಲಿ ದುರ್ಬಲ ಘಟಕಗಳು ಇರ್ತಾರೆ, ಅವ್ರಿಗೆ ಸಾಮಾಜಿಕ ಉಪಕ್ರಮ ಅಂತ ಅಂತರ್ಗತ ನಾವು ಎಲ್ಲ ಸೇವೆ ಮಾಡ್ತೀವಿ. ಲೈವ್ ರಾಮಾನಂದಾಚಾರ್ಯ ಸಂಪ್ರದಾಯದು 41 ಸೋಷಿಯಲ್ ಆ್ಯಕ್ಟಿವಿಟಿ ಸಾಮಾಜಿಕ ಉಪಕ್ರಮ ನಡೀತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇವಾಗ ನಡೆಯೋದು ಎಲ್ಲರಿಗೂ ಬೇಕಾಗಿರೋದು ರಕ್ತ. ಅದಕ್ಕೆ ಸ್ವಾಮೀಜಿ ಏನು ಮಾಡಿದ್ದಾರೆ, ಬ್ಲಡ್ ಇನ್ ನೀಡ್. ಈ ಯಾವ ಹಾಸ್ಪಿಟಲಲ್ಲಿ ಇದ್ರೇನು ಅವ್ರಿಗೆ ರಕ್ತ ಬೇಕಾದರೆ ಈ ನಂಬರ್ದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ರಕ್ತ ಸಿಗುತ್ತೆ.